ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಚೆನ್ನಾಗಿದ್ದೀರಮ್ಮ? ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಿ ತಾಯಿ, ಹೇಳಿಮ್ಮ. ಗುರುಜಿ, ಮದುವೆ ಆಗಿ 4 ವರ್ಷ ಆಯ್ತು. ಮಗು 2 ಆಗಿದ್ವು, 2 ತೀರ್ಕೊಂಡು. ಒಂದು ಹೊಟ್ಟೆ ಒಳಗೆ ತೀರ್ಕೊಂಡಿತ್ತು, ಒಂದು ಹೆರಿಗೆ ಆದ್ಮೇಲೆ ತೀರ್ಕೊಂಡಿತ್ತು ಗುರುಜಿ. ಅದ್ರ ಕಡೆಯಿಂದ ಬಹಳ ನೋವು ಅನುಭವಿಸ್ತಾ ಇದೀನಿ ಗುರುಜಿ. ಗಂಡ ಹೆಂಡತಿ ಸರಿನೇ ಇಲ್ಲ ಗುರುಜಿ. ಮಾತಿಗೂ ಇದಾಗ್ತಾ ಇದೆ ಗುರುಜಿ. ಮಾಡಬಾರ್ದಮ್ಮ. ನೋಡು ತಾಯಿ, ಇನ್ನೂ ಬರೀ 4 ವರ್ಷ ಆಗಿದೆ. ಏನೋ ಅಚಾತುರ್ಯ, ಯಾತಕ್ಕಾಗಿ ಹೀಗಾಗ್ತಿದೆ ಅನ್ನೋದನ್ನು ಚಿಂತನೆ ಮಾಡಬೇಕು. ಡೆಲಿವರಿ ಆದಮೇಲೆ ಮಗು ಹೋಯ್ತು ಅಂದರೆ, ಡೆಲಿವರಿ ಆದ ನಂತರ ಎಷ್ಟು ತಿಂಗಳಿತ್ತಮ್ಮ ಮಗು? ಮಗು ಒಂದೇ ದಿವಸ ಇತ್ತು ಗುರುಜಿ. ಒಂದೇ ದಿವಸ ಆಯ್ತಾ? ಒಂದು ಹೊಟ್ಟೆ ಒಳಗೆ ತೀರ್ಕೊಂತ, 2ನೇದು. ಯಾತಕ್ಕೆ ಹೀಗಾಗ್ತಿದೆ ಅಂದರೆ ವೈದ್ಯರೇನು ಹೇಳಿದಾರಮ್ಮ? ವೈದ್ಯ ಅದೇ ಅವ್ರಿಗೂ ನನಗೆ ಕಂಡಿಡಿಯಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಏನಮ್ಮ ಇದು? ವೈದ್ಯರಿಗೆ ಒಂದು ವಿಸ್ಮಯ, ಅವರಿಗೆ ಒಂದು ಸವಾಲಾದರೆ ಒಂದು ಕೆಲಸ ಮಾಡ್ತಾಯಿ. ನಿನ್ನ ಕಣ್ಣಿನ ರೇಖೆ, ನೀನು ಫೋಟೋ ತೆಗೆದು ನಿನ್ನ ಕಣ್ಣಿನ ರೇಖೆ ನಿನ್ನು ಮತ್ತು ನಿಮ್ಮ ಪತಿದೇವರದು ಕಳಿಸ್ಕೊಡು. ನಿಮ್ಮ ಮನೆ ದೇವರ ಹೆಸರೇನಮ್ಮ? ಆಂಜನೇಯ. ಆಂಜನೇಯ ಸ್ವಾಮಿ. ಖಂಡಿತ ಒಳ್ಳೇದಾಗತ್ತೆ, ಅಧೈರ್ಯ ಪಡಬೇಡ. ಹನುಮ ನಿನ್ನ ಕೈ ಬಿಡೋದಿಲ್ಲ, ಹನುಮನ ಆಶೀರ್ವಾದ ಇದೆ. ನಿನ್ನ ಕಣ್ಣಿನ ರೇಖೆ ಫೋಟೋ ತೆಗೆದು ನಮಗೆ ಕಳಿಸ್ಕೊಡು. ಖಂಡಿತ ನಾನು ನೋಡಿದಕ್ಕೆ ಒಂದು ಸೂಕ್ತವಾದ ಪರಿಹಾರ ನಾನು ತಿಳಿಸ್ತೀನಿ. ಒಳ್ಳೇದಾಗಲಿ ತಾಯಿ. ಅಕ್ಕಮಹಾದೇವಿಯವರು ಕರೆ ಮಾಡಿದ್ರು, ಚನ್ನಗಿರಿಯಿಂದ ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ನಮ್ಮ ಹೆಸರು ಶೈಲಜಾ ಅಂತ. ಶೈಲಜಾ, ಎಲ್ಲಿಂದ ಕರೆ ಮಾಡಿದಿರಿ? ತುಮಕೂರಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನಮ್ಮ ಮಗಳ ಬಗ್ಗೆ, ನಮ್ಮ ಬಗ್ಗೆ ಮಾತಾಡ್ಬೇಕಿತ್ತು ಮೇಡಮ್. ಮಾತಾಡಿಮಾ, ಸಮಯ ಕಡಿಮೆ ಇದೆ, ಯಾರಾದ್ರೂ ಒಬ್ರ ಬಗ್ಗೆ ಮಾತಾಡಿ. ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಮಾತಾಡಿಮಾ, ಮಗಳಿದಾರ ಜೊತೆಲಿ? ಹೌದು ಮೇಡಮ್, ಇದಾರೆ. ಮಾತಾಡ್ಸಿಮಾ. ಹಲೋ 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 ಹಲೋ, ಹೇಳಮ್ಮ. ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಮಾತಾಡಮ್ಮ. ಹಲೋ ಹಲೋ, ನಿನ್ನ ಹೆಸರು ಹೇಳು ಮಗು. ನನ್ನ ಹೆಸರು ತನ್ಯಾ ಅಂತ ಗುರುಜಿ. ತನ್ಯಾ, ಏನು ಓದಿದ್ಯಾ? ಫಸ್ಟ್ ಇಯರ್ ಓದ್ತಿದ್ದೀನಿ ಗುರುಜಿ. ಫಸ್ಟ್ ಇಯರ್. ಹೇಳಮ್ಮ, ಏನು ವಿಚಾರ ತಿಳ್ಕೊಬೇಕಿತ್ತು ತಾಯಿ? ವಿದ್ಯಾಭ್ಯಾಸದ ಬಗ್ಗೆ ಕೇಳಕ್ಕೆ ಗುರುಜಿ. ಅಲ್ಲೇ ತುಮಕೂರಲ್ಲೇ ಓದ್ತಾ ಇದೆಯಮ್ಮ? ಹೌದು ಗುರುಜಿ. ಓಕೆ. ವಿದ್ಯಾಭ್ಯಾಸ ಈಗ ಪ್ರಸ್ತುತ ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಅಭ್ಯಾಸ ಕ್ರಮ ಭಾಳಷ್ಟು ಕನ್ಫ್ಯೂಷನಲ್ಲಿದೆ. ನೀನು ಅಷ್ಟೊಂದು ಒಳ್ಳೆ ಸಂಪೂರ್ಣವಾದಂತಹ ಜ್ಞಾನವಂತಲಾಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ನಿನ್ನ ಮನಸ್ಸು ತುಂಬ ಚಂಚಲತೆ ಇದೆ. ನಿನ್ನ ಮನಸ್ಸನ್ನು ಸ್ಥಿಮಿತದಲ್ಲಿಟ್ಕೊಂಡು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಹೊತ್ತು ಕೊಟ್ಟರೆ ಖಂಡಿತ ನಿನ್ನ ಅಭಿವೃದ್ಧಿ ಆಗ್ತೀಯ. ನಿನ್ನಲ್ಲಿ ಅಂತಹ ದೋಷಗಳು ಯಾವುದೂ ಇಲ್ಲ. ಆದರೆ ನೀನು ವಿದ್ಯಾಭ್ಯಾಸದಲ್ಲಿ ನೀನು ತೆಗೆದುಕೊಳ್ತಾ ಇರ್ತಕ್ಕಂಥ ನಿಲುವು, ನಿನ್ನ ಅಭ್ಯಾಸ ಕ್ರಮ ಇದಷ್ಟು ಸಮಂಜಸವಾದಲ್ಲ. ಸ್ವಲ್ಪ ಈಗಲೇ ಸರಿಪಡಿಸ್ಕೊ. ಇನ್ನು ಫಸ್ಟ್ ಇಯರ್ ಅಂದರೆ ಅದೇನು ದೊಡ್ಡ ವಿಚಾರ ಏನಲ್ಲ, ಅಸಾಧ್ಯವಾದ ಯಾವುದೂ ಅಲ್ಲ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ವಿದ್ಯೆ ಭಾಳ ಬೇಗ ಅಂಟುತ್ತೆ. ಆದರೆ ನಿಮ್ಮ ಮನಸ್ಸು ಸ್ಥಿಮಿತದಲ್ಲಿರಬೇಕು. ನಿಮ್ಮ ಮನಸ್ಸು ಚಂಚಲತೆ ಒಳಗಾದರೆ ಎಲ್ಲವನ್ನೂ ಸಹಿತ ಹಾಳು ಮಾಡ್ಕೊಳ್ತೀರಿ. ಹಾಗಾಗಬಾರ್ದು ತಾಯಿ. ನಿನ್ನ ಮೇಲೆ ನಿಮ್ಮ ತಂದೆ ತಾಯಿ ಬಹಳ ಅಪಾರವಾದ ನಂಬಿಕೆ ಇಟ್ಕೊಂಡಿರ್ತಾರೆ. ಅದಕ್ಕಾಗಿ ನೀನು ಶ್ರಮವಹಿಸಿ ಸ್ವಲ್ಪ ಕಷ್ಟಪಟ್ಟು ಓದಿದ್ರೆ ಮುಂದೆ ಒಳ್ಳೆ ಜೀವನಕ್ಕೆ ಒಳ್ಳೆ ಬೆಳಕಾಗತ್ತಮ್ಮ. ಒಳ್ಳೆಯದಾಗಲಿ ತಾಯಿ. ಶೈಲಜಾ ಅವ್ರು ಕರೆ ಮಾಡಿದ್ರು, ತುಮಕೂರಿನಿಂದ ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿಫಲಗಳು, ನೊಂದ ಮನಸ್ಸುಗಳಿಗೂ ಒಂದಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ರಾಜ್ಯದ ಜನತೆಗೆ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಗೌರಿ ಹಬ್ಬದ ಭಾಗನವನ್ನು ಎಲ್ಲ ಹೆಣ್ಣುಮಕ್ಕಳಿಗೂ ಸಾಧ್ಯವಾದಷ್ಟು ಸೇರಿಸ್ತಾ ಇದ್ದೀವಿ, ಇನ್ನೂ ಸೇರಿಸೋರಿದ್ದೀವಿ. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಈ ವರ್ಷದ ಗೌರಿ ಗಣಪತಿ ಹಬ್ಬ ಬಹಳ ವಿಜೃಂಭಣೆಯಿಂದ, ವಿಶೇಷವಾಗಿ ಎಲ್ಲರೂ ಸಹಿತ ಮನ ಸಂತೋಷದಿಂದ ಆಚರಿಸಿ. ಈ ಧರ್ಮದ ರಥಯಾತ್ರೆ ನಿರಂತರವಾಗಿ ನಡೀತಲೇ ಇರಬೇಕು. ಆಧ್ಯಾತ್ಮಿಕದತ್ತ ನಾವೆಲ್ಲರೂ ನಡಿಬೇಕು. ಪ್ರತಿಯೊಬ್ಬರು ಸಂಸ್ಕಾರವಂತರಾಗಿರಬೇಕು. ಸಂಸ್ಕಾರದ ಅರಿವನ್ನು ಮೂಡಿಸ್ಕೊಳ್ಬೇಕು. ಇವತ್ತು ನಾವು ಮಾಡಬೇಕಾಗಿರ್ತಕ್ಕಂಥ, ಮಾಡಬಹುದಾದಂಥ, ಮಾಡ್ತಾ ಇರ್ತಕ್ಕಂಥ ಅನುಷ್ಠಾನ, ಹಾಗೆ ಸಾಧ್ಯವಾದರೆ ಇವತ್ತು ಸಂಧ್ಯಾಕಾಲದಲ್ಲಿ, ಸಾಯಂ ಸಂಧ್ಯಾ ಗೋಧೂಳಿ ಲಗ್ನದಲ್ಲಿ ಪ್ರತಿಯೊಬ್ಬರು ಸಹಿತ ಅನುಸರಿಸಬೇಕಾಗಿರ್ತಕ್ಕಂಥ ಒಂದು ಚಿಕ್ಕದಾದಂಥ, ಚುಟುಕಾದಂಥ ಒಂದು ಅನುಷ್ಠಾನವನ್ನು ಹೇಳ್ಕೊಡ್ತೇನೆ. ಸಾಧ್ಯವಾದರೆ ಮೊಬೈಲ್ ಇದ್ದರೆ ರೆಕಾರ್ಡ್ ಮಾಡ್ಕೊಳ್ಳಿ, ಪೆನ್ನು ಪೇಪರ್ ಇದ್ದರೆ ಬರ್ಕೊಳ್ಳಿ, ಅಥವಾ ರೆಕಾರ್ಡ್ ಮಾಡಿರ್ತಕ್ಕಂಥವ್ರನ್ನ 4 ಜನಕ್ಕೆ ಕಳಿಸೋಂತಹ ವಿಧಿವಿಧಾನ ಮಾಡ್ಕೊಳ್ಳಿ. ವಿಷಯವನ್ನು ಎಲ್ಲರೂ ಗ್ರಹಿಸಿ ಸಂಧ್ಯಾಕಾಲ ಮಾಡಬಹುದಾದಂಥ ಈ ಅನುಷ್ಠಾನ ನಿಮ್ಮೆಲ್ಲರ ಶ್ರೇಯಸ್ಸಿಗಾಗಿ, ಇರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗಾಗಿ, ಮನೆಯಲ್ಲಿರ್ತಕ್ಕಂಥ ಅನಾರೋಗ್ಯ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳಿಕ್ಕಾಗಿ, ದಾಂಪತ್ಯ ಸುಖ ಸಂತೋಷ ನೆಮ್ಮದಿಗೋಸ್ಕರ ನೀವೆಲ್ಲರೂ ಸಹಿತ ಮಾಡಬಹುದಾದಂಥ ಈ ಒಂದು ಅನುಷ್ಠಾನವನ್ನು ಪ್ರತಿ ಪೌರ್ಣಮಿ ಕಾಲದಲ್ಲಿ ಅಥವಾ ಅಮಾವಾಸ್ಯೆ ಕಾಲದಲ್ಲಿ, ಗ್ರಹಣ ಕಾಲದಲ್ಲಿ ಅಥವಾ ಪರ್ವದಿನಗಳಲ್ಲಿ ಈ ಒಂದು ವಿಶೇಷವಾದಂಥ ಅನುಷ್ಠಾನವನ್ನು ಮಾಡೋದರಿಂದ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ನಿಮ್ಮೆಲ್ಲರಿಗೂ ಕೈಗೆಟುಕುವಂತಹ ದರದಲ್ಲಿ, ಜೊತೆಗೆ ನೀವೆಲ್ಲರೂ ಸಹಿತ ಶ್ರದ್ಧಾಭಕ್ತಿಯಾಗಿ ಮಾಡಿ ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ
ತಾಯಿಯ ಸಾನ್ನಿಧ್ಯದಲ್ಲಿ ನಾನು ತಿಳಿಸುವಂತಹ ಇವತ್ತಿನ ಅನುಷ್ಠಾನ 2 ಅರಿಶಿಣದ ಕೊಂಬು. 2 ಅರಿಶಿಣದ ಕೊಂಬನ್ನು ಇವತ್ತು ಸಂಜೆ 4:30ಯಿಂದ ಸಂಜೆ 7:30 ತನಕ ಈ ಒಂದು ಶುಭ ಮುಹೂರ್ತದಲ್ಲಿ, ಗೋಧೂಳಿ ಲಗ್ನ ಅಂದರೆ 6ರಿಂದ 7 ಆ ಸಮಯದಲ್ಲಿ ಮಾಡ್ಬೋದು. ಆದರೆ ಅದಕ್ಕೂ ಮುನ್ನ ನೀವು ಮಾಡಬೇಕಾದ್ದು 4 ಗಂಟೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಸಿದ್ಧತೆ ಮಾಡಿಕೊಳ್ಳಿ. ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು 2 ಅರಿಶಿಣದ ಕೊಂಬು, ಒಂದಿಷ್ಟು ಅರಿಶಿಣ ಕುಂಕುಮ, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿ, 4 ಏಲಕ್ಕಿ ಬೀಜ, ಏಲಕ್ಕಿ ಪೂರ್ಣವಾಗಿರ್ತಕ್ಕಂಥ ಕಾಯಿ 4, ಅದರೊಂದಿಗೆ ವಿಶೇಷವಾಗಿರ್ತಕ್ಕಂಥ ಔದುಂಬರದ ಎಲೆ. ಔದುಂಬರದ ಎಲೆ, ಔದುಂಬರ ಅಂದರೆ ಹತ್ತಿ ಹಣ್ಣಿನ ಮರ. ಹತ್ತಿ ಹಣ್ಣಿನ ಮರ ಅಂದರೆ ಅದು ಶುಕ್ರನಿಗೆ ಸಂಬಂಧಪಟ್ಟದ್ದು. ಔದುಂಬರದ ಎಲೆ, ಔದುಂಬರ, 4 ಏಲಕ್ಕಿ, ಅರಿಶಿನ ಕುಂಕುಮ, ಹೂ, ಅಕ್ಕಿ ಹಿಟ್ಟು, 2 ಅರಿಶಿಣದ ಕೊಂಬು. ಔದುಂಬರದ ಎಲೆಯನ್ನು ಉತ್ತರಾಭಿಮುಖವಾಗಿಟ್ಟು, ಔದುಂಬರದ ಎಲೆಯನ್ನು ಉತ್ತರಾಭಿಮುಖವಾಗಿಟ್ಟು ಇಡಬೇಕಾದಂಥ ಸ್ಥಳ ಒಂದು ಮನೆಯಾಗಲಿ ಅಥವಾ ಶುದ್ಧಿಯಾಗಿರ್ತಕ್ಕಂಥ ಸ್ಥಳವಾಗಲಿ, ಗೋಮೂತ್ರ ಗೋಮಯದಿಂದ ಶುದ್ಧಿ ಮಾಡಿರ್ತಕ್ಕಂಥ ಸ್ಥಳವಾಗಲಿ. ಒಂದೇ ಒಂದು ಔದುಂಬರದ ಎಲೆ, ತುಂಬ ಚಿಕ್ಕದಾಗಿರುವಂಥ ಎಲೆ, ದೊಡ್ಡ ಎಲೆ ಅಲ್ಲ ಅದು. ಔದುಂಬರ ಅಂದರೆ ಹತ್ತಿ ಹಣ್ಣಿನ ಮರ, ಎಲ್ಲರಿಗೂ ಈಗಾಗಲೇ ತಿಳಿದಿರ್ಬೋದು ವಿಚಾರ. ಇಲ್ಲಿ ಅರಳಿ ಮರ ಇದೆ, ಔದುಂಬರ ಈ ಪ್ರಾಂತ್ಯದಲ್ಲಿ ಎಲ್ಲಿದೆಯೋ ಹುಡುಕಬೇಕಾದ ನಿಮ್ಮ ಧರ್ಮ. ಎಲೆ ಮೇಲೆ 6 ರೇಖೆಗಳಿರ್ತಕ್ಕಂಥ ನಕ್ಷತ್ರವನ್ನು ಬರೀರಿ. ನಕ್ಷತ್ರ ಬರೆಯೋದಕ್ಕೆ ಉಪಯೋಗಿಸಬೇಕಾಗಿರ್ತಕ್ಕಂಥದ್ದು 2 ಅರಿಶಿಣದ ಕೊಂಬು ಅಂತ ನಾನು ಹೇಳಿದ್ದೆ. ಅದರಲ್ಲಿ 1 ಅರಿಶಿಣದ ಕೊಂಬಿಂದ ಗಂಧವನ್ನು ತೆಗಿಬೇಕು. 1 ಅರಿಶಿಣದ ಕೊಂಬಿನಿಂದ ಗಂಧವನ್ನು ತೆಗಿರಿ. ಆ ಗಂಧವನ್ನು ತೆಗೆದಿರ್ತಕ್ಕಂತಹ ಅರಿಶಿಣದ ಗಂಧವನ್ನು ತುಳಸಿ ಕಾಷ್ಟದಿಂದ, ತುಳಸಿ ಕಡ್ಡಿಯಿಂದ 6 ರೇಖೆಗಳಿರ್ತಕ್ಕಂತಹ ನಕ್ಷತ್ರವನ್ನು ಔದುಂಬರದ ಎಲೆಯ ಮೇಲೆ ಬರೀರಿ. ಔದುಂಬರದ ಎಲೆ ತುಂಬ ಚಿಕ್ಕದಾಗಿರುತ್ತೆ. ಚಿಕ್ಕದಾಗಿ ಚೊಕ್ಕಟವಾಗಿ ಕ್ರಮಬದ್ಧವಾಗಿ ಮಾಡಿ. ನಾನು ಹೇಳ್ತಕ್ಕಂಥದ್ದನ್ನು ಸರಿಯಾಗಿ ಅರ್ಥೈಸ್ಕೊಳ್ಳಿ. ಬರಿಬೇಕಾದ್ರೆ ಎಲೆ ತೂತು ಮಾಡಬಾರ್ದು. ಸಾಧ್ಯವಾದಷ್ಟು ಔದುಂಬರದ ಎಲೆ ಚೆನ್ನಾಗಿರಬೇಕು. ಔದುಂಬರ ಅಂದರೆ ಶುಕ್ರ, ಜೊತೆಗೆ ಲಕ್ಷ್ಮಿ, ಜೊತೆಗೆ ವಿಶೇಷವಾಗಿರ್ತಕ್ಕಂಥದ್ದು ಗುರು ದತ್ತಾತ್ರೇಯರು ವಾಸ ಮಾಡ್ತಕ್ಕಂಥ ಸ್ಥಳ. ನಮ್ಮ ಜಾತಕ ಕರ್ಮಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಔದುಂಬರ ಪ್ರಾರ್ಥನೆಯೇ ಬಹಳ ವಿಶೇಷ. ಅಂತಹದ್ರಲ್ಲಿ ಔದುಂಬರದ ಎಲೆ ಮೇಲೆ ಇವತ್ತು ನೀವು ಮಾಡುವ ಅನುಷ್ಠಾನ 6 ರೇಖೆ ಇರ್ತಕ್ಕಂತಹ ನಕ್ಷತ್ರ. ನಕ್ಷತ್ರದ ಮಧ್ಯದಲ್ಲಿ ಐಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ. ಐಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ. ಆ ಮಂತ್ರವನ್ನು ಸಹಿತ ತುಳಸಿ ಕಡ್ಡಿ ಅರಿಶಿಣದ ಗಂಧದಿಂದ ಬರಿಬೇಕು. ಬರೆದಿದ್ದಾದ ಮೇಲೆ 108 ಬಾರಿ 108 ಟೈಮ್ಸ್ ನೀವು ಇದಕ್ಕೆ ನೈವೇದ್ಯವನ್ನು, ಏಲಕ್ಕಿ ನೈವೇದ್ಯ ಕೊಡಬೇಕು. 108 ಬಾರಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನೇ ಹೇಳ್ಕೋಬೇಕು. ಐಂ 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 ಇದೇ ಪ್ರಕಾರ 108 ಬಾರಿ ಹೇಳಬೇಕು. ಉತ್ತರಾಭಿಮುಖವಾಗಿ ಕೂತ್ಕೋಬೇಕು. ಅನುಷ್ಠಾನಕ್ಕೆ ಕೂರುವಾಗ ಕೈಕಾಲು ಮುಖ ತೊಳೆದು ಲಕ್ಷಣವಾಗಿ ತಲೆ ಬಾಚಿಕೊಂಡು, ಒಂದಿಷ್ಟು ಹಣೆಗೆ ಲಕ್ಷಣವಾಗಿ ಕುಂಕುಮ ಇಟ್ಕೊಂಡು, ಅದಕ್ಕೆ ಒಂದಿಷ್ಟು ಹೂ ಮುಡ್ಕೊಂಡು, ಯಾರೇ ಆದರೂ ಸಹಿತ ಇದನ್ನು ಚಿಕ್ಕದವರು ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಯಾರು ಬೇಕಾದರೂ ಮಾಡ್ಬೋದು. ಮಾಡುವಾಗ ಒಂದು ಸಂಕಲ್ಪವನ್ನು ಮಾಡಬೇಕು. ನಿಮ್ಮ ಕೋರಿಕೆ ಬೇಡಿಕೆಗಳನ್ನು ಭಗವಂತ ನನಗೆ ಇದು ಮಾಡಿಕೊಡು, ನನಗೆ ಅದು ಮಾಡಿಕೊಡು, ನನಗೆ ಅದು ಬೇಕು ಇದು ಬೇಕು ಅನ್ನೋಕ್ಕಿಂತ ನಾವು ಮಾಡುವಂತಹ ಈ ಒಂದು ಅನುಷ್ಠಾನ ಸಂಪೂರ್ಣವಾದಂಥ ರೀತಿ ಭಗವತಿ ನಿನ್ನ ಆಶೀರ್ವಾದ ಕೊಡಮ್ಮ ಅಂಥೇಳಿ ದೇವಿನ ಪ್ರಾರ್ಥನೆ ಮಾಡಿ ಆ ಅರಿಶಿಣದ ಕೊಂಬನ್ನು ಬರೆದಿರ್ತಕ್ಕಂತಹ ಎಲೆ ಮೇಲೆ ಇಡಿ. ಎಲೆ ಮೇಲೆ ಇಟ್ಟು 108 ಬಾರಿ ಬೀಜಾಕ್ಷರಿ ಮಂತ್ರವನ್ನು ಹೇಳುವಾಗ